ಈ ಮಂತಲ್ಲಿ ನಮ್ಮ ಅಪ್ಪ ಅಮ್ಮನ ಆ್ಯನಿವರ್ಸರಿ ಆಗಿತ್ತು. ಅಪ್ಪ ಅಮ್ಮ ಆ್ಯನಿವರ್ಸರಿಗೆ ನಾನು ಏನೂ ಅಷ್ಟು ಗಿಫ್ಟ್ ಕೊಟ್ಟಿಲ್ಲ, ಏನು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿರಲಿಲ್ಲ. ನಮ್ಮ ಅಪ್ಪ ಅಮ್ಮಂಗೆ ಆ್ಯನಿವರ್ಸರಿಗೆ ಕಾರ್ನ ಗಿಫ್ಟ್ ಕೊಡ್ತಾ ಇದ್ದೀವಿ. ನಮ್ಮನೆ ಕಾರ್ ಬರ್ತಾ ಇದೆಯಾ? ಸೊ ನಮ್ಮ ಅಪ್ಪ ಅಮ್ಮಂಗೆ ಎಲ್ಲರಿಗೂ ಇವಾಗ ಒಂದು ರೆಸ್ಟೋರೆಂಟು, ಒಂದು ವೀಡಿಯೋ ಶೂಟ್ ಇದೆ, ಅದಕ್ಕೆ ಹೋಗೋಣ ಬನ್ನಿ ಅಂದ್ಬಿಟ್ಟು ರೆಡಿ ಮಾಡಿಸಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಹಾಂ, ಕಾಟಿಗೆ ತಗೋತಾ ಇದ್ದೀವಿ. ಕಾರ್ ತಗೋತಾ ಇದೆಯಾ? ನನಗೊಂದಿಬ್ರು ಮೂರು ಜನ ಹೇಳಿದ್ವಪ್ಪ, ದೊಡ್ಡ ಕಾರ್ ತಗೋತೀನಿ ಅಂದಾಗ ನೀನು ತಗೋತೀಯಾ ಅಂದ್ಬಿಟ್ಟು, ಅದಕ್ಕೆ ನಾನು ತಗೊಂಡಿದ್ದೀನಿ ನೋಡು ಅಂತ ತೋರಿಸ್ತಾ ಇದ್ದೀನಿ. ಸೊ ನೋಡ್ಬೋದು ಅಲ್ಲಿ ನಮ್ಮ ಫ್ರಾಂಕ್ಸ್ ಬಂದಿದೆ. ಸೊ ನಮ್ಮ ಜೊತೆ ಇವಾಗ ಇಲ್ಲಿ ದೀಪಿಕಾ ಅವರಿದ್ದಾರೆ. ಹಲೋ ಹಲೋ, ವೆಲ್ಕಮ್ ಟು ದ ಬ್ಲಾಗ್. ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಎವ್ರಿಥಿಂಗ್. ಬಿಸಿಲಂಗಿದೆ ಗೈಸ್, ನೆಕ್ಸ್ಟ್ ಲೆವೆಲ್ ಬಿಸಿಲಿದೆ. ಸೊ ಟೈಮ್ ಇವಾಗ ಅಟ್ ಪ್ರೆಸೆಂಟ್ ವರ್ಷ ಟೈಮ್ 2:15 ನೋಡಿ, 2:15 ಆಗಿದೆ. ಸೊ ಇನ್ನೂ ನಮ್ಮ ಅಪ್ಪ ಅಮ್ಮ ಎಲ್ಲ ಬಂದಿಲ್ಲ, ಅವ್ರಿಗಿನ್ನ ಮ್ಯಾಟ್ರೇ ಗೊತ್ತಿಲ್ಲ ಏನು ಅಂತ. ಸೊ ನಾನು ಕೆಲಸ ಎಲ್ಲ ಮುಗಿಸಿದ್ದೀನಿ, ಇನ್ನು ಗಾಡಿ ಬರಬೇಕು. ಗಾಡಿ ಬಂದಮೇಲೆ ಇನ್ನೂ ನೆಕ್ಸ್ಟ್ ಲೆವೆಲ್ ಕೆಲಸಗಳಿದೆ. ಊಟಿಗೆ ಹೋಗೋದೆಲ್ಲ ಪ್ಲ್ಯಾನ್ಸ್ ಇದೆ, ಲೈಕ್ ಇನ್ನೂ ಏನೇನೋ ಪ್ಲ್ಯಾನ್ಸ್ ಇದೆ. ಸೊ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಫ್ರಾಂಕ್ಸ್ ಬಂದಿದೆ. ಫ್ರಾಂಕ್ಸ್ ದೀಪು ಡಿಕ್ಕಿ ತೆಗಿ, ಏನೇನಿದೆ ತೋರ್ಸೋಣ. ಗೈಸ್ ಬೆಳಿಗ್ಗೆ 5 ಗಂಟೆ 5:15 ಹಂಗೆ ಎದ್ದು ಹೋಗಿ ನಾನು ಮತ್ತು ಅರ್ಕೇಶ ಇಬ್ಬರೂ ಹೂವು ತಂದಿದ್ದು. ತೆಗಿ, ಕುಲ್ಜಾ ಸೇಮ್. ಸೊ ಇಲ್ಲಿ ನೋಡಿ, ಇದು ಲಗೇಜು, ಇದು ಹೂವು ನನ್ನ ಗಾಡಿಗೆ, ಇದು ಹೂವು ಫ್ರಾಂಕ್ಸ್ಗೆ. ಕವರ್ ನೋಡ್ತಿದ್ದಂಗೆ ಗೊತ್ತಾಗುತ್ತೆ ಸೈಜ್ ಯಾವ ಥರ ಇದೆ ಅಂತ. ಒಂಚೂರು ನೀರು ಹಾಕೋ ಬರುತ್ತಾನೆ. ಹಂಗೇನು ಗೊತ್ತು, ನೀನು ಹೆಂಗೆ ತಂದು ಇಟ್ಟಿದ್ದೆ ಹಂಗೆ ಎತ್ಕೊಂಬಂದೆ ನಾನು. ಬುದ್ಧಿಜೀವಿ ವಿಮೆನ್. ಒಂಚೂರು ಹೂವಕ್ಕೆ ಇದೆಲ್ಲ ಒಣಗಿರುತ್ತೆ ಅಂದಾಗ ಈ ಕವರ್ ಈ ಪಂಚ ಏನಕ್ಕೆ ಹಾಕ್ತಾರೆ ಹೇಳು? ಇವಾಗೇನಲ್ಲಿ ತೊಗೊಂಬಂದು ಹಾಕ್ಲಾ? ಒಂಚೂರು ನೀರು ಹಾಕು. ಗೈಸ್ ನಮ್ಮ ಕಾಲದಲ್ಲೆಲ್ಲ ಹಿಂಗಿರಲಿಲ್ಲ ಗೈಸ್, ಎಷ್ಟು ಸಕ್ಕತ್ತಾಗಿತ್ತು ಗೊತ್ತಾ. ಹೆಣ್ಮಕ್ಳು ಎಲ್ಲ ಚೆನ್ನಾಗಿ ನೋಡ್ಕೋತಾ ಇದ್ವು. ಇವಾಗಿನ ಕಾಲದ ಹೆಣ್ಮಕ್ಳಿಗೆ ಏನೂ ಗೊತ್ತೇ ಇಲ್ಲ ಏನು ಮಾಡಬೇಕು, ಏನು ಕತೆ ಅಂತ. ಇನ್ನು ನಮ್ಮ ಅಪ್ಪ ಅಮ್ಮ ಎಲ್ಲ ಬರಬೇಕು. ಬಂದು ರೆಡಿಯಾಗಿ ನಾನು ಒಂದು ಸ್ವಲ್ಪ ಫ್ರೆಶಪ್ ಆಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಸಿಗ್ತೀನಿ ನಿಮಗೆ. ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾವು ಇವತ್ತು ವಾಪಸ್ ಬಂದಿದ್ವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ಗೈಸ್ ತಮ್ಮನೇಲಿ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ನನ್ನ ಮಕ್ಕದ ಮೇಲೆ ಇರೋ ಸ್ಮೈಲ್ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಎಷ್ಟು ಖುಷಿಯಾಗಿದೆ, ಏನು ವಿಷಯ ಅಂತ. ಸೊ ತಮ್ಮನೇಲಿ ನೋಡಿ ಆಲ್ರೆಡಿ ಗೆಸ್ ಮಾಡಿ ಕ್ಲಿಕ್ ಮಾಡಿ ವೀಡಿಯೋ ನೋಡ್ತಿರೋದು ಎಲ್ಲರಿಗೂ ಒಂದು ನಮಸ್ಕಾರ. ಸೊ ಹಾಗೆ ಚಾನಲ್ನ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟ್ವಿಸ್ಟ್ ಏನಪ್ಪ ಅಂದರೆ ಇವತ್ತು ಈ ಮಂತಲ್ಲಿ ನಮ್ಮ ಅಪ್ಪ ಅಮ್ಮನ ಆ್ಯನಿವರ್ಸರಿ ಆಗಿತ್ತು. ಅಪ್ಪ ಅಮ್ಮ ಆ್ಯನಿವರ್ಸರಿಗೆ ನಾನು ಏನೂ ಅಷ್ಟು ಗಿಫ್ಟ್ ಕೊಟ್ಟಿಲ್ಲ, ಏನು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿರಲಿಲ್ಲ. ಬಟ್ ನನಗೆ ಗೊತ್ತಿತ್ತು ಈ ಮಂತಲ್ಲಿ ನಾವು ಏನೋ ಒಂದು ಮಾಡ್ತಾಯಿದ್ದೀವಿ ಅಂತ. ಏನಂದರೆ ನಮ್ಮ ಅಪ್ಪ ಅಮ್ಮಂಗೆ ಆ್ಯನಿವರ್ಸರಿಗೆ ಕಾರ್ನ ಗಿಫ್ಟ್ ಕೊಡ್ತಾಯಿದ್ದೀವಿ. ಸೊ ಅವ್ರಿಗಿಬ್ರಿಗೂ ಆ ಮ್ಯಾಟ್ರೇ ಗೊತ್ತಿಲ್ಲ, ಏನು ಎತ್ತ ಹೆಂಗೆ ಏನು ಒಂದು ಚೂರು ಗೊತ್ತಿಲ್ಲ. ನನಗೆ, ನನ್ನ ತಂಗಿಗೆ, ದೀಪಕ್ಕೆ ಗೊತ್ತು, ಅರ್ಕೇಶಂಗೆ ಗೊತ್ತು. ಸೊ ನಮ್ಮ 4 ಜನಕ್ಕೆ ಅಷ್ಟೇ ಗೊತ್ತಿರೋದು ಏನು ಮ್ಯಾಟ್ರ್ ಏನು ನಡೀತಾ ಇದೆ ಅಂತ. ಸೊ ನಮ್ಮ ಅಪ್ಪ ಅಮ್ಮಂಗೆ ಎಲ್ಲರಿಗೂ ಇವಾಗ ಒಂದು ರೆಸ್ಟೋರೆಂಟು, ಒಂದು ವೀಡಿಯೋ ಶೂಟ್ ಇದೆ, ಅದಕ್ಕೆ ಹೋಗೋಣ ಬನ್ನಿ ಅಂದ್ಬಿಟ್ಟು ರೆಡಿ ಮಾಡಿಸಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಶೋರೂಮ್ ಹತ್ರ ಹೋಗಬೇಕಾದ್ರೆ ಹೇಳ್ತೀವೋ, ಯಾವಾಗ ಹೇಳ್ತೀವೋ, ಸಿಚುವೇಶನ್ ಹಿಂಗೆ ಬರುತ್ತೆ ಗೊತ್ತಿಲ್ಲ. ಬಟ್ ಕ್ರೇಜಿ ಆಗಿದೆ, ಫುಲ್ ಎಕ್ಸೈಟ್ ಆಗಿದ್ದೀವಿ. ನಿನ್ನೆಯಿಂದ ಹೇಳ್ಬಿಡೋಣ ಬಿಡು ಅಂದ್ಕೊಂಡೇ ಎಲ್ಲ ಇದಾಗಿದೆ. ಸೊ ಇವಾಗ ಇಲ್ಲಿ ಫ್ರಾಂಕ್ಸ್ನ ತೆಗಿತಾ ಇದ್ದಾರೆ ದೀಪಿಕಾ ಅವರು. ಮೇಡಮ್ 1 ಸೆಕೆಂಡ್. ಹಾಯ್ ಎಷ್ಟೆಲ್ಲ ಹಾಯ್ ಮಾಡಲಿ. ಅಬ್ಬಾ ಗೈಸ್ ಔಟ್ಫಿಟ್ ನೋಡಿ ಹೆಂಗಿದೆ, ಹೊಸದಾಗಿ ತೊಗೊಂಡಿದ್ದು. ವೆಸ್ಟ್ ಸೈಡು ಏನೋ ಇದೆಯಲ್ಲ ಅಲ್ಲಿ ಹೋಗಿದ್ವಿ. ಸಕ್ಕತ್ತಾಗಿದೆ ಮಾತ್ರ ಹುಡಿ, ನನಗೆ ಸಕ್ಕತ್ ಇಷ್ಟ ಆಯಿತು. ಬಟ್ ತುಂಬ ಅಂದರೆ ತುಂಬಾ ಸೆಕೆ ಹೊಡಿತಾ ಇದೆ. ಇಟ್ಸ್ ಓಕೆ. ನಾನು ತೆಗಿತಿದ್ದೆ, ಸರಿ ಯಾಕೆ ಮುಂದೆ ನಾನೇ ಓಡಿಸೋದು. ದೀಪು ನಾವು ಮಾಡ್ತಿರೋ ಕೆಲಸ ಹೆಂಗೆ ಅನ್ನಿಸ್ತೈತೆ ನಿಮಗೆ? ಒಂಥರ ಕ್ರೇಜಿ ಅನಿಸ್ತೈತಲ್ಲ. ಅವ್ರು ಖುಷಿ ಆದರೆ ಅಷ್ಟೇ ಸಾಕಷ್ಟು. ಸರಿ ಸೀಟಿಂದ ಹಾಕು. ಹಾಯ್ ಮಮ್ಮಿ, ತುಂಬ ದಿನ ಆದಮೇಲೆ ಒಂದು ವ್ಲಾಗ್ ಮಾಡ್ತೀನಿ. ಹಾಯ್ ಹೇಳಿ. ಹಾಯ್ ಎಲ್ರಿಗೂ ಹಾಯ್ ಹೇಳಿ. ಎಲ್ರಿಗೂ ಹಾಯ್. ಹಲೋ, ಎಲ್ಲ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ಇವಾಗ ಇಲ್ಲಿ ಫ್ರಾಂಕ್ಸ್ ಇದೆ. ಜೈ ಆಂಜನೇಯ. ಏನು ಸೆಕೆ ಇದೆ ಗುರು. ಡ್ಯಾಡಿ ಬನ್ನಿ ಹಾಯ್ ಹೇಳಿ ಎಲ್ಲರಿಗೂ. ಹಂಗೆ ಹಾಯ್ ಎಲ್ಲರಿಗೂ ಹಾಯ್. ಇಲ್ಲಿ ಕ್ಯಾಮ್ರಾಗೆ ಹಾಯ್ ಎಲ್ಲರಿಗೂ ಹಾಯ್. ನಡೀರಿ ಚೆನ್ನಾಗಿ. ಸೊ ಇವಾಗ ಹೊಡ್ತಾ ಇದ್ದೀವಿ. ದೀಪು ಹೊತ್ಕೊಳ್ಳಿ. ಓಯ್ ಹೆಣ್ಮಕ್ಳದ್ದು ಆಗಲ್ಲಾಗೋದು, ಎನಿ ಟೈಮ್ ಕೆಲಸಗಳಿವೆ. ಸೊ ಕೇಕ್ ತೊಗೊಳ್ಳೋಣ ಅಂತ ಇವಾಗ ಅಮ್ಮಾಸೆಗೆ ಬಂದಿದ್ದೀವಿ. ಗೈಸ್ ಕೇಕ್ ನೋಡಿ ಕರಿಯ ಹೆಂಗಿದೆ. ಫೈನಲ್ ಆಗಿ ನಾವು ಲೊಕೇಶನ್ಗೆ ಬಂದಿದ್ದೀವಿ. ಇವಾಗ ಡ್ಯಾಡಿ ನಾವು ಎಲ್ಲಿಗೆ ಬಂದಿದ್ದೀವಿ ಗೊತ್ತಾ ಇವಾಗ? ಹಾಂ, ದೇವಸ್ಥಾನ. ಎಲ್ಲಿಗೆ ಬಂದಿದ್ದೀವಿ? ದೇವಸ್ಥಾನ. ಎಲ್ಲಿಗೆ ಬಂದಿದ್ದೀವಿ? ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ, ರೂಪೇನ ಅಗ್ರಹಾರ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವಾಗ ನೀವು ಹಿಂದೆ ತಿರುಗಿ ನೋಡಿ ಹಿಂದೆಗಡೆ ಏನಿದೆ ಅಂತ. ಹಿಂದೆ
ಮಹೇಂದ್ರ ಹಾಂ ಮಹೇಂದ್ರ ಹಾಂ ಏನು ಕಾರ ಕಾಟಿ ಹೋಗಿ ತಗೋತಾ ಇದ್ದೀವಿ. ಕಾರ್ ತಗೋತಾ ಇದೀಯಾ ಹೆಂಗೆ ನಿಜ ನಿಜ ಹೇಳಪ್ಪ ಆಮೇಲೆ ತಮಾಷೆ 100%. ಇಲ್ಲಿ ನಿಂತಿದೆಯಲ್ಲ ಈ ಬ್ಲ್ಯಾಕ್ ಕಾರು, ಇಲ್ಲಿರೋ ಬ್ಲ್ಯಾಕ್ ಕಾರು ನಮ್ಮದೇ ಅದು. ಹೌದಾ ಹೇಳೇ ಇಲ್ಲ ಮತ್ತೆ ಸರ್ಪ್ರೈಸ್ ರೆಡಿ. ಅಲ್ಲಿದೆ ಗೊತ್ತಾ ಕಾರು, ಹೌದು ಅದೇನೆ. ಹೌದಾ ನಮ್ದೇನಾ ಅದು? ಎಸ್ AX7 ಅಂತ. ಸೊ ಗೈಸ್ ಇನ್ನು ಕಾರ್ ನಿಮಗೆ ತೋರಿಸಲ್ಲ, ಕಾರ್ ಅನ್ವೀಲ್ ಮಾಡ್ಬೇಕಾ ತೋರಿಸ್ತೀನಿ. ತಲೆಯಲ್ಲಿ ಹೋಗ್ತಾ ಇದೆ ನನಗೆ ಯೂಟ್ಯೂಬ್ದು ಅದೇನೋ ಕೊಡ್ತಾರಲ್ಲ ಅದೇನು ಸಿಲ್ವರ್ ಬಟನ್ನು ಎಲ್ಲೋ ಇವೆಂಟಿಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತಾನೆ ಅಂದ್ಕೊಳ್ತಾ ಇದ್ದೀನಿ. ಕಾರ ಹೆಂಗಿದೆ ಕಾರು? ಸಖತ್ತಾಗಿದೆ. ಸಖತ್ತಾಗಿದೆ. XUV 700 ಟಾಪ್ ಎಂಡ್ ಮಾಡೋದು. ಹೌದಾ ನಮ್ಮನೆ ಕಾರ್ ಬರ್ತಾ ಇದೆಯಾ 100%. ಚೆನ್ನಾಗಿದೆ ಕಾರು. ಫೈನ್ ಸೂಪರ್ ಓಕೆ, ಚೆನ್ನಾಗಿದೆ, ಕಲರ್ ಚೆನ್ನಾಗಿದೆ. ನಿಮ್ಗೆ ಹೆಂಗೆ ಅನಿಸ್ತು? ಫುಲ್ ಖುಷಿ ಇದೆ. ಫುಲ್ ಖುಷಿ ಇದೆಯಾ? ಗೈಸ್ ಇವಾಗ ಡಾಕ್ಯುಮೆಂಟೇಷನ್ ಎಲ್ಲ ಮುಗಿಸಿ ಫಸ್ಟ್ ಕಾರ್ ತೊಗೊಳ್ಳೋಣ, ನಿಮಗೆಲ್ಲ ತೋರಿಸ್ತೀನಿ. ಎಲ್ಲರೂ ಬಂದಿದ್ದಾರೆ, ಎಲ್ಲನೂ ಪರಿಚಯ ಮಾಡಿಸ್ತೀನಿ. ಇಲ್ಲಿ ಅರ್ಕೇಶ್ ಅವ್ರು ಲೇಟಾಗಿ ಬಂದಿದ್ದಾರೆ. ಹಾಯ್. ಇವರು ಮೇಯ್ನ್. ಹಾಯ್ ಹಾಯ್ ಸರ್, ನಮಸ್ತೆ. ಇವರು ಪ್ರಮೋದ್ ಅಂತ ಮಾಮ್. ಹಾಯ್ ಹಾಯ್. ಇವರು ನಮ್ಮ ಭಾವ. ಹಲೋ. ಸೊ ಇದೇ ಮಂತ್ 5th ನಮ್ಮ ಅಪ್ಪ ಅಮ್ಮ ಆ್ಯನಿವರ್ಸರಿ ಇತ್ತು. ಸೊ ನಮ್ಮ ಅಪ್ಪ ಅಮ್ಮ ಆ್ಯನಿವರ್ಸರಿಗೆ ಈ ಕಾರ್ನ ನಾವು ಗಿಫ್ಟ್ ಕೊಡ್ತಾ ಇದ್ದೀವಿ, ನಾನು ನನ್ನ ತಂಗಿ. ಸೊ ಇವಾಗ ಕಾರ್ನ ಅನ್ವೀಲ್ ಮಾಡ್ತಾ ಇದ್ದೀವಿ. ನಾವು ಮಾಡ್ತಾ ಇಲ್ಲ, ನಮ್ಮ ಅಪ್ಪ ಅಮ್ಮನೇ ಮಾಡ್ತಾ ಇದ್ದಾರೆ. ಫಸ್ಟ್ ಟೈಮ್ ಓಡಿಸ್ತಾ ಇದ್ದೀವಿ XUV 700ನ. AX7 ಮಾಡಲ್ ಇದು, ಡೀಸೆಲ್ ಆಟೋಮೆಟಿಕ್ಕು. ಯಾವುದು? ಸ್ಟೆಲ್ತ್ ಬ್ಲ್ಯಾಕ್. ಸೊ ಈ ಕಾರು ಫಸ್ಟ್ ಟೈಮ್ ಕೂತಿದ್ದೀವಿ, ಸಕ್ಕತ್ತಾಗಿದೆ. ಓಡಿಸ್ಬೇಕಾದ್ರೆ ಕ್ರೇಜಿ ಫೀಲ್ ಕೊಡ್ತಾಯಿದೆ. ನನ್ನ ಕಾರು ನಾವು ಹೊಸದಾಗಿ ತೊಗೊಂಡಿದ್ದು. ಓಹ್, ಕ್ರೇಜಿ ಫೀಲಿಂಗ್ ಗೈಸ್. ನಮಸ್ಕಾರ ಗಾಯ್ಸ್, ಎಲ್ಲ ಹೆಂಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೋತೀನಿ. ನಿನ್ನೆ ಅಂತೂ ಡೆಲಿವರಿ ತೊಗೊಂಡ್ಮೇಲೆ ಫುಲ್ ಬ್ಯುಸಿ ಆಗಿಬಿಟ್ಟಿದ್ವಿ. ಸೊ ಇವತ್ತು ಅದಕ್ಕೇ ಹೆಂಗೆ ಅನ್ನಿಸ್ತು ಡೆಲಿವರಿ ಮತ್ತು ಕಾರ್ ಹೆಂಗಿದೆ ಅಂತೆಲ್ಲ ಹೇಳಿ ನಿಮ್ಗೆ ಈ ವಿಡಿಯೋನ ಎಂಡ್ ಮಾಡೋಣ ಅಂತ ಬಂದಿದ್ದೀವಿ. ಹಬ್ಬಾ, ಕೊನೆಗೂ ಡೆಲಿವರಿ ಮುಗೀತು, ಕಾರ್ ಕೈಗೆ ಬಂತು. ಏನು ಖುಷಿ ಇದೆ ಗೊತ್ತಾ? ಒಂದು 2 ನಿಮಿಷ ಸುಮ್ಮನೆ ಕುತ್ಕೊಬಿಡೋಣ ಅನಿಸ್ತದೆ. ಹಬ್ಬಾ, ಸುಮ್ಮನೆ ಕುತ್ಕೊಳ್ಳೋ ಗ್ಯಾಪಲ್ಲಿ ಕೋಲ್ಡ್ ಸ್ಟಾರ್ಟ್ ಮಾಡ್ಬಿಡೋಣ. ಓಂ ನಮಃ ಶಿವಾಯ. ಡೀಸೆಲ್ ಕಾರ್ ಅಲ್ವಾ, ಸೊ ಕೋಲ್ಡ್ ಸ್ಟಾರ್ಟ್ ಎಲ್ಲ ಮಾಡಬೇಕಾಗುತ್ತೆ. ಇವಾಗಿನ ಟೆಕ್ನಾಲಜಿಗೆ ಅದೇನು ಬೇಕಾಗಿಲ್ಲ, ಬಟ್ ಆದ್ರೂ ಡೀಸೆಲ್, ಪೆಟ್ರೋಲ್, ಕಾರ್, ಬೈಕ್ಸ್ ಯಾವುದೇ ಆಗಿರಲಿ ಎಲೆಕ್ಟ್ರಿಕ್ ಬಿಟ್ಟು ಕೋಲ್ಡ್ ಸ್ಟಾರ್ಟ್ ಮಾಡಿ ಇಂಜಿನ್ಗೆ ಆಯಿಲ್ ನೀಟಾಗೆಲ್ಲ ಸರ್ಕ್ಯುಲೇಟ್ ಆಗಿರುತ್ತೆ. ಒಂದು 2 ನಿಮಿಷ ಆನ್ ಮಾಡಿಬಿಟ್ಟು ಕ್ಲೀನ್ ಮಾಡೋದು, ಆಳು ಮುಳು ಕೆಲಸ ಎಲ್ಲ ಏನೇನಿರುತ್ತೆಲ್ಲ ಮಾಡಿಕೊಂಡು ಅವಾಗ ಬಂದು ಕೂತ್ಕೊಂಡು ಕಾರ್ ಓಡಿಸಿದ್ರೆ ಏನಾಗಲ್ಲ. ಸೊ ಆದ್ದರಿಂದ ಒಂದು ಇಂಜಿನ್ ಲೈಫ್ ಚೆನ್ನಾಗಿರುತ್ತೆ. ಮತ್ತು ಗೈಸ್ ಇನ್ನೊಂದು ಕಾರ್ ತೊಗೊಂಡಿದ್ದಂತೂ ನನಗೆ ಹೆವಿ ಖುಷಿ ಆಯಿತು. ನನಗೆ ಬಿಡಿ, ನಮ್ಮ ಅಪ್ಪ ಅಮ್ಮ ಅಂತೂ ಸಖತ್ ಖುಷಿ ಹೋಗ್ಬಿಟ್ರು. ನಮ್ಮ ಅಮ್ಮ ಸೀರಿಯಸ್ ಆಗಿ ನಮ್ಮ ಅಮ್ಮನ ಕಣ್ಣಲ್ಲಿ ನೀರೆಲ್ಲ ಬಂದುಬಿಟ್ಟಿತ್ತು. ನನಗೆ ಅದು ನೋಡಿನೋ ಅಂತ ಅನಿಸ್ಬಿಡ್ತು. ಲೈಕ್ ಅಷ್ಟು ಖುಷಿ ಆಗ್ಬಿಟ್ರು. ನಮ್ಮ ಅಪ್ಪನೂ ಸಖತ್ ಖುಷಿ ಆದವು, ನನ್ನ ತಂಗಿ ಖುಷಿ, ಎಲ್ಲ ಬಂದೋ ಫ್ರೆಂಡ್ಸು ಎಲ್ಲ ಖುಷಿ. ಕಾರ್ನ ತೊಗೊಂಡೋಗಿ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಮನೇಲಿ ತೋರಿಸಿದ್ವಿ. ಅವರು ಫುಲ್ ಎಲ್ಲ ಖುಷಿ ಆಗ್ಬಿಟ್ರು. ಯಾಕಂದರೆ ನಮ್ಮ ಫ್ಯಾಮಿಲಿದು ಒಂದು ಫಸ್ಟ್ ದೊಡ್ಡ ಕಾರ್ ನಾವು ತೊಗೋತಿರೋದು. ಅದಾದಮೇಲೆ ನೆಕ್ಸ್ಟ್ ಫ್ರೆಂಡ್ಸಿಗೆ ತೋರಿಸಿದ್ವಿ. ಫ್ರೆಂಡ್ಸ್ ಎಲ್ಲನೂ ಅಲ್ಟಿಮೇಟ್ ಎಲ್ಲ ಮಾತಾಡೋಣ ಬನ್ನಿ. ಗೈಸ್ ಇನ್ನೊಂದೇನು ಗೊತ್ತಾ, ಲೈಕ್ ಫಸ್ಟ್ ಟೈಮು ಲೈಫಲ್ಲಿ ನಾನು ತೊಗೋತಿರೋದು. ಒಂದು ಮಿಡಿಲ್ ಕ್ಲಾಸ್ ಹುಡುಗ ತುಂಬ ವರ್ಷದಿಂದ ಒಂದು ಕಾರ್ನ ತೊಗೋಬೇಕು ಅಂತ ಆಸೆ ಇಟ್ಕೊಂಡು, ಅದರಲ್ಲೂ ಅಂದ್ಕೊಂಡಿದ್ದಲ್ಲಿ ನಾನು XUV 500 ನೋಡ್ತಿದ್ದೆ. ಬಟ್ ನಾನು ಅಂದ್ಕೊಂಡಾಗಿಂದನೂ ಅದು 500 ಸ್ಟಾಪ್ ಆಗೋಗಿ 700 ಬಂತು. 700 ಬಂದಾಗ ಅಂದ್ಕೊಂಡೆ ಇಲ್ಲ 700 ತೊಗೋಬೇಕು ಅಂತ. ಬಟ್ ಇದರಲ್ಲಿ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಇಶ್ಯೂಸ್ ಇತ್ತು. ನಿಮಗೂ ಗೊತ್ತು, ಮಹೀಂದ್ರ ಅಂದಾಗ ಸ್ಟಾರ್ಟಿಂಗಲ್ಲಿ ಇಶ್ಯೂಸ್ ಬಂದೇ ಬರುತ್ತೆ. ಎಲ್ಲ ಕಾರಲ್ಲೂ ಅಷ್ಟೇ, ಕಾರ್ ಬೈಕ್ ಯಾವುದೇ ಆಗಿರಲಿ ಫಸ್ಟ್ ಬ್ಯಾಚಲ್ಲೆಲ್ಲ ಇಶ್ಯೂಸ್ ಇದ್ದೇ ಇರುತ್ತೆ. ಸೊ ಅವಾಗಿಂದ ಭಯ ಇತ್ತು ತೊಗೋಬೋದಾ, ಬಟ್ ನಂಗೆ XUV 700 ತೊಗೋಬೇಕು, ಅದೇ ತೊಗೋಬೇಕು ಅಂತಲೇ ತಲೆಯಲ್ಲಿ ಇದ್ದಿದ್ದು. ಫೈನಲಿ ಅದೇ ಕಾರಲ್ಲಿ ಕೂತಿದ್ದೀನಿ ಗೊತ್ತಾ, ಆ ಫೀಲ್ ಯಾವತ್ತೂ ಇದಾಗಲ್ಲ ಗೈಸ್. ಇದ್ರ ಜೊತೆಗೆ ನಾವೇ ಅರ್ನ್ ಮಾಡಿ ನಾವೇ ತೊಗೊಳೋದಿದೆ ಗೊತ್ತಾ, ಅದಂತೂ ಇನ್ನೂ ನೆಕ್ಸ್ಟ್ ಲೆವೆಲ್ ಫೀಲಿಂಗು. ನಾರ್ಮಲಾಗಿ ಮನೆಗಳಲ್ಲೆಲ್ಲ ಸೇರಿ ತೊಗೋತೀವಿ, ಬಟ್ ನಾವೇ ತೊಗೊಂಡಾಗ ಇನ್ನೂ ಒಂಥರ ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಇರುತ್ತೆ. ಅದರಲ್ಲೂ ಡೀಸೆಲ್ ಇದು 2000 RPM ಆದಮೇಲೆ ರಾಕೆಟ್ ಆಗಿಬಿಡುತ್ತೆ. ಸಿಟಿಗೆಲ್ಲ ಇದು ಹೈವೇಲಿ ಹೊಡಿಬೇಕಾದ್ರೆ ಬಾ ಅನ್ನುಗ್ತಾ ಇರುತ್ತೆ. ಆಮೇಲೆ ಇನ್ನೊಂದು ನಮ್ಮ ಫ್ರೆಂಡ್ಸ್ ಎಲ್ಲ ನೋಡು ಎಲ್ಲರೂ ಖುಷಿ ಆಗೋದು, ಎಲ್ಲ ಒಂದು ಸಲ ಓಡಿಸೋದು ಸಾಕಾಗಿತ್ತು.
ನನಗೆ ಸಖತ್ ಇಷ್ಟ ಆಯಿತು. ಆಮೇಲೆ ನಾನು ಇನ್ನೊಂದು ಥಿಂಗ್ ಹೇಳಬೇಕು, ಇದು ನಿಮ್ಗೆ ಬೇಕು ಅನಿಸುತ್ತೋ ಬೇಡ ಅನಿಸುತ್ತೋ, ಬಟ್ ನಾರ್ಮಲಾಗಿ ನಾವು ಕಾರ್ ತೊಗೋತೀವಿ ಇಲ್ಲ ಏನೋ ತೊಗೋತೀವಿ ಇಲ್ಲ ಏನೋ ಹೊಸ್ದಾಗಿ ಮಾಡ್ತೀವಿ, ನಮ್ಗೆ ಯಾವುದು ಫ್ಯಾಮಿಲಿ ಆ ಥರ ಬ್ಯಾಕ್ಗ್ರೌಂಡ್ ಎಲ್ಲ ದೊಡ್ಡದಾಗಿ ನಾವು ಆ ಪಾಶ್ ಆ ಥರ ಎಲ್ಲ ಏನೋ ಒಂದು ನಾರ್ಮಲ್ ಬ್ಯಾಕ್ಗ್ರೌಂಡಿಂದ ಬಂದು ಈ ಥರ ಮಾಡ್ತೀವಿ ಅಂದಾಗ ತುಂಬ ಜನ ಬೇಡ ಅಂತಿರ್ತಾರೆ ಅವಾಗವಾಗ. ನೀನು ಏನಕ್ಕೆ ಇವೆಲ್ಲ ಮಾಡ್ತಿದ್ಯಾ, ಯಾವುದೋ ಚಿಕ್ಕ ಕಾರ್ ತೊಗೋ, ನೆಕ್ಸಾನ್ ತೊಗೋ, ಪಂಚ್ ತೊಗೋ, ಸಾಕು ಇಷ್ಟೇ ನಮ್ಮ ಇದಕ್ಕೆ ಒಂದು ಆರಾಮಾಗಿ ಹ್ಯಾಪಿ ಲೈಫ್ ಇದು ಆ ಥರ ಹೇಳ್ತಿರ್ತಾರೆ. ಸ್ವಲ್ಪ ಜನ ನೀನು ತೊಗೊಳಕ್ಕಾಗುತ್ತಾ ಇವೆಲ್ಲ. ನನಗೊಂದು 2-3 ಜನ ಹೇಳಿದ್ವಪ್ಪ ಇದು ದೊಡ್ಡ ಕಾರ್ ತೊಗೋತೀನಿ ಅಂದಾಗ ನೀನು ತಗೋತೀಯಾ ಅಂದ್ಬಿಟ್ಟು, ಅದಕ್ಕೆ ನಾನು ತಗೊಂಡಿದ್ದೀನಿ ನೋಡು ಅಂತ ತೋರಿಸ್ತಾ ಇದ್ದೀನಿ. ನಾನು ನಾರ್ಮಲಾಗಿ ಏನು ಹೇಳೋದು ಅಂದರೆ ಲೈಕ್ ಯಾರನ್ನೂ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ತೊಗೊಳ್ತಾರಾ ತೊಗೊಳಲ್ವಾ ಸೊ ಗೈಸ್, ಇನ್ನೊಂದು ಮೇನ್ ಥಿಂಗ್ ಏನು ಗೊತ್ತಾ, ನಾನೊಂದು 4-5 ವರ್ಷದಿಂದ ಅಂದ್ಕೊಂಡಿದ್ದೆ ಒಂದು ಕಾರ್ ತೊಗೋಬೇಕು, ನಾವು ಫ್ಯಾಮಿಲಿಗೆ ಒಂದು ಕಾರ್ ತೊಗೋಬೇಕು ಅಂತ. ನನಗೆ ಆಸೆ ಹೆವಿ ಇದ್ದಿದ್ದು ಥಾರೇ ಇದ್ದಿದ್ದು. ಬಟ್ ಥಾರ್ ತೊಗೊಂಡಿದ್ದೆ ಅದು ನನಗೋಸ್ಕರ ಅಂತ ತೊಗೋತಿದ್ದೆ. ಬಟ್ ನಾನು ಫ್ಯಾಮಿಲಿಗೆ ತೊಗೋಬೇಕು ಕಾರು. ನಮ್ಮ ಅಪ್ಪ ಅಮ್ಮ ಕಂಫರ್ಟಾಗಿ ಓಡಾಡಬೇಕು, ಅವ್ರು ಏನು ಕಷ್ಟ ಆಗ್ಬೋದು, ಎಲ್ಲಾದರೂ ಹೋಗ್ತೀವಿ ಅಂದರೂ ಕರ್ಕೊಂಡು ಹೋಗಬೇಕು. ಯಾಕಂದರೆ ನಾನು ಕೇಳಿದ ತಕ್ಷಣ ಗೈಸ್, ನಮ್ಮ ಅಪ್ಪ ನಾನು ಕೇಳಿದ ತಕ್ಷಣ ಬುಲೆಟ್ ಕೊಡಿಸ್ಬಿಟ್ರು ನನಗೆ. ನಾನು ಇದುವರೆಗೂ ನನ್ನ ವೀಡಿಯೋಲಿ ಆಚೆ ಕಡೆ ಯಾವತ್ತೂ ಹೇಳಿಲ್ಲ, ಹೇಳ್ತಾಯಿನಿ. ನಾನು ಕೇಳಿದ ತಕ್ಷಣ ಬುಲೆಟ್ ಕೊಡಿಸೋದು ಕಾಲೇಜ್ ಟೈಮಲ್ಲಿ, ಗೊತ್ತಾಯ್ತಾ. ಇವಾಗ ಅವರು ರಿಟೈರ್ಮೆಂಟ್ ಆಗೋ ಟೈಮು, ಸೊ ಏಜ್ ಆಗ್ತಾಯಿದೆ ನಮ್ಮ ಅಪ್ಪ ಅಮ್ಮ ಇಬ್ರಿಗೂ. ನಮ್ಮ ಅಮ್ಮಂಗೂ ಅಷ್ಟೇ, ನಾನು ಏನು ಕೇಳ್ತೀನಿ ಹಿಂಗೆ ಕೊಡಿಸೋದೆ, ಗೊತ್ತಾಯ್ತಾ. ಸೊ ನಾವು ಅಂಥ ರಿಚ್ಚು ಅಲ್ಲ, ಬಟ್ ಹಿಂಗೆ ಕೊಡಿಸೋ ನಮ್ಮ ಅಪ್ಪ ಅಮ್ಮ ನಾನು ಏನೇ ಕೇಳೋದು. ಸೊ ಇವಾಗ ಅವ್ರಿಗೊಂದು ರಿಟೈರ್ಮೆಂಟ್ ಟೈಮ್ ಬಂತು. ಸೊ ಇಂಥ ಟೈಮಲ್ಲಿ ಅವ್ರೊಂದು ಕಂಫರ್ಟ್ ಆಗಿರೋ ಕಾರಲ್ಲಿ ಆರಾಮಾಗಿ ಸುತ್ತಾಡಿಕೊಂಡು ಒಳ್ಳೊಳ್ಳೆ ಪ್ಲೇಸಸ್ ನೋಡಿಕೊಂಡು ಎಲ್ಲನೂ ಹೋಗಬೇಕು ಅಂದರೆ ಆರಾಮಾಗಿ ಹೋಗಿ, ಅಷ್ಟೇ ನಂಗೆ ಬೇಕಾಗಿದ್ದು. ನಾನು ನೋಡ್ತಿದ್ದು ಅಷ್ಟೇ. ಬಟ್ ನಾರ್ಮಲಾಗಿ ಎಲ್ಲ ಚಿಕ್ಕ ಕಾರ್ ತೊಗೊಂಡಿದ್ದೆ ಒಂದು ಸ್ವಲ್ಪ ಕಂಫರ್ಟ್ ಕಮ್ಮಿ ಆಗಿರೋದೇನೋ. ಮತ್ತು ನನಗೂ ಒಂದು ಆಸೆ ಇರುತ್ತೆ, ಈಗ ನಮಗೊಂದು SUV ತೊಗೋಬೇಕು, ಇಲ್ಲಾಂದರೆ ಒಂದು ಹ್ಯಾಚ್ ಬ್ಯಾಕೆ ತೊಗೋಬೇಕು, ಇಲ್ಲ ಸ್ವಲ್ಪ ಜನಕ್ಕೆ ಸಿಡನ್ನೇ ತೊಗೋಬೇಕು, ಹಂಗೆ ಇರುತ್ತೆ. ಇಲ್ಲ ಸ್ವಲ್ಪ ಜನಕ್ಕೆ ಇರುತ್ತೆ ಮುಟ್ಟೋದೆ ಫಸ್ಟೇ ಆಡಿ ಮುಟ್ಟಬೇಕು ಅಂತ. ಸೊ ಅದ್ರ ಮೇಲೇ ಕೆಲಸ ಮಾಡಬೇಕು. ನನಗೆ ಸೀರಿಯಸ್ಸಾಗಿ ಅದೇ ಇದ್ದಿದ್ದು. SUV ತೊಗೊಂಡಿದ್ದೀವಿ, ಇವಾಗ ಆ ಫೀಲಿಂಗ್ ಇದೆ ಗೊತ್ತಾ, ಅವ್ರನ್ನ ಕೂರಿಸ್ಕೊಂಡು ಹೋಗೋದಿದೆ ಗೊತ್ತಾ. ಫಸ್ಟು ರೈಡ್ ಶೋರೂಮಿಂದ ತೊಗೊಂಡು ಅವ್ರಿಬ್ಬರನ್ನ ಕೂರಿಸ್ಕೊಂಡು ನನ್ನ ತಂಗಿನ ಕೂರಿಸ್ಕೊಂಡು, ನನ್ನ ತಂಗಿನೂ ನಾನು ಅಂತ ಲಿಟ್ರಲಿ ಗೈಸ್ ಒಂದು 6 ತಿಂಗಳಿಂದ ಫುಲ್ ಪ್ಲ್ಯಾನಿಂಗು ನಮ್ಮದು. ಇಲ್ಲ ಕಣೋ ಹಿಂಗೆ ತೊಗೋಬೇಕು, ಮದುವೆ ಟೈಮಲ್ಲಿ ತೊಗೋಬೇಕು, ಸಕ್ಕದಾಗಿರುತ್ತೆ, ನನ್ನ ಮದುವೆಗೆ ಒಂಥರ ಇದಿರುತ್ತೆ. ನಾನು ಗೈಸ್ ನಿಮ್ಗೆ ಹೇಳ್ತೇನಲ್ಲ, ಕಾರ್ ತೊಗೊಂಡಿರೋ ರೀಸನ್ ನಿಮ್ಗೆ ಹೇಳಿದ್ನೋ ವೀಡಿಯೋ ಸ್ಟಾರ್ಟಿಂಗಲ್ಲಿ ಗೊತ್ತಿಲ್ಲ. ಬಟ್ ನಾನು ಕಾರ್ ತೊಗೋತಿರೋ ಒಂದೇ ಒಂದು ಫಸ್ಟ್ ರೀಸನ್ನು ನನ್ನ ತಂಗಿ ಮದುವೆ ಅಂದ್ಬಿಟ್ಟು. ಸೊ ನನ್ನ ತಂಗಿ ಮದುವೆಗೆ ಈ ಕಾರು ಮನೆ ಮುಂದೆ ನಿಂತಿರಬೇಕು. ಮನೆಗೆ ಮದುವೆಗೆ ಏನಕ್ಕೆ ಅದು ಬೇಕು ಅಂತ ತೊಗೋಬೇಕು. ನಂಗೆ ಮದುವೆ ಟೈಮಲ್ಲಿ ತುಂಬ ಜನ ಫ್ರೆಂಡ್ಸ್ ಹೇಳಿದ್ರು, ಮಗ ಕಾರೇನ ಬೇಕು ಅಂದರೆ ತೊಗೊಂಡೋಗು, ಮದುವೆ ಟೈಮಲ್ಲಿ ಬೇಕಾಗುತ್ತೆ ಅಂದ್ಬಿಟ್ಟು. ಬಟ್ ನನಗೊಂದು ಆಸೆ ಇತ್ತು, ಎಲ್ಲರಿಗೂ ಓಕೆ ಅಂದಿದೆ, ಆಮೇಲೆ ಎಲ್ಲ ಥ್ಯಾಂಕ್ಸ್. ಬಟ್ ನನಗೊಂದಿದ್ದು ಏನಂದರೆ ನನ್ನದೇ ಕಾರ್ ಇರಬೇಕು ಮನೆ ಮುಂದೆ, ಸಕ್ಕದಾಗಿರುತ್ತೆ ಅಂತ. ನನ್ನ ತಂಗಿನೂ ಅಷ್ಟೇ, ಇಲ್ಲ ಕಣೋ ತರ್ಸಿದ್ರೆ ಯಾವುದೋ ಚೆನ್ನಾಗಿರುತ್ತೆ ತರ್ಸೋಣ ಅಂತ. ಪಾಪ ಆ ಹುಡುಗಿ ಗೊತ್ತಿಲ್ಲ, ಅವಳು ಫಾರ್ಚುನರ್ ತೊಗೋಬಾ ಅಂತವಳೆ. ಫಾರ್ಚುನರ್ 60 ಲಕ್ಷ. ನಾನು ಅದಕ್ಕೆ ಫಾರ್ಚುನರ್ ಬೇಡಮ್ಮ, ನಾವು ತರೋಣ, ಹೆಂಗೆ ತರೋಣ ಅಂದರೆ ಹಂಗೆ ತರೋಣ ಅಂದ್ಬಿಟ್ಟು ನನಗೆ ಹೆವಿ ಇಷ್ಟ ಆಯಿತು. ಅವಳು ಪಾಪ ಸಖತ್ ಹೆವಿ ಖುಷಿ ಪಟ್ಬಿಟ್ಲು. ಸೊ ಹಂಗೆ ನಮ್ಮ ಭಾವ ಕೂಡ ಬಂದಿದ್ದು, ಎಲ್ಲ ಬಂದಿದ್ದು ನಂಗೆ ಸಖತ್ ಖುಷಿ ಆಯ್ತು. ನಮ್ಮ ಹುಡುಗರು ಆಫೀಸಿಂದೆಲ್ಲ ಹಂಗಂಗೆ ಒಂದು 10 ನಿಮಿಷ ಲೀವ್ ಹಾಕ್ಕೊಂಡು ಹಂಗಂಗೆ ಬಂದವ್ರೆ ಗ್ಯಾಪಲ್ಲಿ, ಅಲ್ಲಲ್ಲೇ ಇದ್ದವರು. ಕ್ರೇಜಿ ಆಗಿತ್ತು ಗೈಸ್. ಆ ವೀಡಿಯೋ ಹೆಂಗಿತ್ತು, ಇಂಟ್ರೋ ವೀಡಿಯೋ ಅಂತೀನಿ, ಸಿನಿಮ್ಯಾಟಿಕ್ ವೀಡಿಯೋ ಹೆಂಗಿತ್ತೇಳಿ, ನೆಕ್ಸ್ಟ್ ಲೆವೆಲ್ ಇತ್ತಲ್ಲ. ಮಿಡಿಲ್ ಕ್ಲಾಸ್ ಹುಡುಗ ನಾನು, ನಾರ್ಮಲಾಗಿ ಕನಸು ಕಾಣ್ತಾ ಇದ್ದೆ ಈ ಥರ ಒಂದು ಕಾರ್ ತೊಗೋಬೇಕು ಅಂತ. ಈ ಥರ ಒಂದು ಕನಸನ್ನು ನನಸು ಮಾಡೋದಕ್ಕೆ ಮೇಜರ್ ಹೆಲ್ಪ್ ಮಾಡಿದ್ದು ನಮ್ಮಪ್ಪ ಶಿವಪ್ಪ. ಇಲ್ಲಿಂದನೇ ನಮಸ್ಕಾರ, ಓಂ ನಮಃ ಶಿವಾಯ ಅಂದ್ಬಿಟ್ಟು. ಎಷ್ಟು ಸಲ ಅಂದ್ಕೊಂಡೆ ಗೊತ್ತಾ, ಇಲ್ಲ ದೇವ್ರೆ ನಾನು ತೊಗೋಬೇಕು, ಇಲ್ಲ ನಾನು ಇವಾಗ ತೊಗೋತೀನಿ, ಆಗಲ್ಲ, ಅದು ಇದು ಏನೇನೋ ಆಗೋಗಿತ್ತು. ರೀಸೆಂಟ್ ಒಂದು 2 ಮಂತ್ಸ್ 3 ಮಂತ್ಸಲ್ಲಿ ನೆಕ್ಸ್ಟ್ ಲೆವೆಲ್. ಯಾಕಂದ್ರೆ ಹಿಮಾಲಯನ್ ತೊಗೊಬಿಟ್ಟಿದ್ದೆ, ಇವಾಗ ನೆಕ್ಸ್ಟ್ ಇನ್ನೊಂದು ಕಾರ್ ತೊಗೋಬೇಕು ಅಂದರೆ ಒಂದೇ ವರ್ಷದಲ್ಲಿ 3-4 ಗಾಡಿ ಆಗೋದೇ ಇಲ್ಲ. ಒಂದು ರೇಸೆಡಾರ್ ಇತ್ತು, ಹಿಮಾಲಯನ್ ಇತ್ತು, ಇವಾಗ ಒಂದು ಕಾರ್ ತೊಗೋಬೇಕು ಅಂದರೆ ಅದು ಇಂಪಾಸಿಬಲ್ಲು. ಸೊ ಏನು ಮಾಡೋದು, ನಾನು ಫುಲ್ ಟೆನ್ಷನಲ್ಲಿದ್ದೆ. ಬಟ್ ದೇವರು ಗಾಡ್ಸ್ ಪ್ಲ್ಯಾನ್ ಅಂತಾರಲ್ಲ, ಎಲ್ಲ ಗಾಡ್ಸ್ ಪ್ಲ್ಯಾನ್ ಅಷ್ಟೇ. ದೇವರು ಹಿಂಗೆ ಬರೆದಿರ್ತಾರೆ, ನೀನು ಹಿಂಗೇ ಮಾಡ್ಬೇಕು ಶಿಷ್ಯ, ನೀನು ಏನನ್ನ ಪ್ಲ್ಯಾನ್ ಮಾಡು, ನನ್ನದೇ ಪ್ಲ್ಯಾನ್ ಇಲ್ಲಿ ನಡೆಯೋದು ಅಂತ. ಸೊ ಆ ಥರ ವರ್ಕೌಟ್ ಆಯಿತು ಗೈಸ್. ನನಗೆ ಗೊತ್ತು ತುಂಬ ಬ್ಲೇಡ್ ಹೊಡಿತಾ ಇದ್ದೀನಿ ಅಂತ, ಬಟ್ ಇಟ್ಸ್ ಓಕೆ. ನನಗೆ ಅನಿಸ್ತು, ತುಂಬ ದಿನ ಆದಮೇಲೆ ವೀಡಿಯೋ ಕೂಡ ಮಾಡ್ತಾಯಿದ್ದೀನಿ, ಕಾರ್ ತೊಗೊಂಡಿದ್ದೀನಿ, ಏನು ಮಾತಾಡ್ತಾಯಿದ್ದೀನಿ ಗೊತ್ತಿಲ್ಲ. ಸಖತ್ ಖುಷಿ ಆಗ್ತಾಯಿದೆ. ಸೊ ನೀವು ಅಷ್ಟೇ ತಲೆಯಲ್ಲಿ ಇಟ್ಕೊಳ್ಳಿ, ತಕ್ಕಂತ 1000 ಜನ 1000 ಮಾತಾಡ್ತಾರೆ ನಮ್ಮ ಜೊತೆ. ನೀನು ತೊಗೊಳಕ್ಕಾಗಲ್ಲ, ಮಾಡಲ್ಲ, ತೊಗೊಳಲ್ಲ, ಇರಲ್ಲ, ನಿನ್ಗೆ ಅದಿಲ್ಲ ಇದಿಲ್ಲ, ಬಿಟ್ಟಾಗ್ರಿ. ನೀವು ತೊಗೋಬೇಕಾ, ಇವತ್ತಾಗಿಲ್ವ ನಾಳೆ ಆಗಿಲ್ವ, ಒಂದು ವರ್ಷ ನಕ್ಕಂತ ತೊಗೋತೀವಿ ಅಷ್ಟೇ. ಆ ಥರ ಒಂದು ಮೈಂಡ್ ಸೆಟ್ಟಲ್ಲಿರಿ. 100% ನನ್ನಂತವನ್ನೇ ತಗೊಂಡಿದ್ದೀವಿ ಅಂದರೆ ನೀವು ತಗೊಳ್ತೀರಾ. ಸೊ ನನಗೆ ಮೇಜರ್ ಥ್ಯಾಂಕ್ಸು ನಮ್ಮಪ್ಪ ಶಿವಪ್ಪಂಗೆ. ನೆಕ್ಸ್ಟು ನಮ್ಮ ಅಪ್ಪ ಅಮ್ಮ, ಫ್ರೆಂಡ್ಸು, ನಮ್ಮ ಸಬ್ಸ್ಕ್ರೈಬರ್ಸು, ಫಾಲೋವರ್ಸು. ಏನು ಕ್ರೇಜಿ ಮೆಸೇಜ್ಗಳು ಯಪ್ಪ, ಫುಲ್ ಖುಷಿ ಆಗ್ಬಿಟ್ಟಿದ್ದೀನಿ. ಸೊ ಗೈಸ್, ಗಾಡಿ ತೊಗೊಂಡಿದ್ದೀನಿ, ಕಂಗ್ರ್ಯಾಚುಲೇಷನ್ಸ್ ಅಂತ ಒಂದು ಮೆಸೇಜ್ ಹಾಕಲ್ವಾ ನೀವು?
ಟಕ್ ಅಂತ ಒಂದು ಹಾಕ್ಬಿಡಿ. ನನಗೂ ಖುಷಿ ಆಗುತ್ತೆ ಎಷ್ಟು ಜನ ಮಾಡ್ತೀರಾ ನೋಡೋಣ. ಸೊ ಲೈಫಲ್ಲಿ ಅಂದ್ಕೊಂಡಂಗೆ ಒಂದು ಅಡ್ವೆಂಚರ್ ಬೈಕ್ ಬಂತು, ಒಂದು SUV ಕಾರ್ ಬಂತು. ಸೊ ನೆಕ್ಸ್ಟು ಲೋ ಗಣು, ಗೃಹ ಪ್ರವೇಶದ ದಿನಾನು ಇನ್ನೂ ಮಲಗಿದ್ಯಲ್ಲೋ, ಬೇಗ ಎದ್ದೋಳು.